ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ರಾಯರ ಭಕ್ತರೆಲ್ಲರೂ ಕೂಡ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿರೋ ವಿಷಯ ಬಂದ್ಬಿಟ್ಟು, ಇವಾಗ ಒಂದು 3 months ಬ್ಯಾಕಲ್ಲಿ ಒಂದು ವಿಡಿಯೋ ಮಾಡಿದ್ದೆ, 369 ಮೆಥಡ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದ್ದೆ. ನಾನು ಯಾವ ರೀತಿ ಬರಿತೀನಿ ಅಂತೇಳಿ ಆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಿಮಗೆ. ನನ್ನ ಸಬ್ಸ್ಕ್ರೈಬರ್ ಅಷ್ಟೇ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಕೂಡ ಫಾಲೋ ಮಾಡ್ತಾ ಇದ್ದಾಳೆ. ಅವಳು ಕೂಡ ಆ ವಿಡಿಯೋನ ನೋಡಿ ಅದನ್ನು ಫಾಲೋ ಮಾಡಿದ್ದಾಳೆ. ನನಗೆ ಹೇಳೇ ಇಲ್ಲ, ನಾನು ನಿನ್ನ ವಿಡಿಯೋಸ್ ನೋಡ್ತೀನಿ, ಈ ರೀತಿ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಹೇಳಿರಲಿಲ್ಲ. ಸೊ ಅವಳಿಗೆ ಜಾಬ್ ಇರಲಿಲ್ಲ, ಜಾಬ್ ಬೇಕಾಗಿತ್ತು. ಹಾಗಾಗಿ ಆ 369 ಮೆಥಡನ್ನು ಫಾಲೋ ಮಾಡಿಕೊಂಡು ಜಾಬ್ ಬಗ್ಗೆ ಬರೆದಿದ್ದಾಳೆ. ಅವಳ ಹೆಸರು ಸರಸ್ವತಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿರೋದು. ಸೊ ಇವಾಗ ಅವಳು ಒಂದು ಕಂಪ್ನಿಗೆ ಅರ್ಜಿ ಹಾಕಿದ್ಲಂತೆ. ಅರ್ಜಿ ಹಾಕಿ ಅಂದರೆ ಅಪ್ಲಿಕೇಶನ್ ಹಾಕಿದ್ದಾಳೆ. ಅದು ಹಾಕಿ ಆಲ್ಮೋಸ್ಟು 5-6 ತಿಂಗಳಾಗಿದೆ. ಅವಳಿಗೆ ಏನೂ ಒಂದು ಇಂಟರ್ವ್ಯೂನೂ ಬಂದಿರಲಿಲ್ಲ, ಏನೂ ಬಂದಿರಲಿಲ್ಲ. ಸೊ ಯಾವಾಗ ಇದನ್ನು ಬರೆಯೋಕ್ಕೆ ಶುರು ಮಾಡಿದ್ಲು, ಅವಳು 3 ತಿಂಗಳು ಸತತವಾಗಿ ಬರೆದಿದ್ದಾಳೆ. ಬರೆದಿದ್ದಾದಮೇಲೆ ಅವಳಿಗೆ ಇಂಟರ್ವ್ಯೂಗೆ ಕಾಲ್ ಬಂದಿದೆ. ಸೊ ಇವಳು ಫುಲ್ಲು ಖುಷಿಯಾಗಿ ಇಂಟರ್ವ್ಯೂನೂ ಅಟೆಂಡ್ ಮಾಡಿದ್ದಾಳೆ. ಅವಳಿಗೆ ಆಲ್ಮೋಸ್ಟು 1 lakh ಹತ್ರ, ಅಂದರೆ 90,000 ಸಮಥಿಂಗ್ ಅಂತೆ ಸ್ಯಾಲ್ರಿ. ಸೊ ಅದಾದಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ಲು, ಈ ರೀತಿ ನಾನು ನೀನು ಹೇಳಿದಂಥ ವಿಡಿಯೋನ 369 ಮೆಥಡ್ ಫಾಲೋ ಮಾಡ್ತಾಯಿದ್ದೆ, ಹಾಗಾಗಿ ನನಗೆ ಇವತ್ತು ಈ ರೀತಿ ಒಂದು ಜಾಬ್ ಸಿಕ್ಕಿದೆ, ನನಗೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಥ್ಯಾಂಕ್ ಯು ಅಂತೇಳಿ ನನಗೆ ಫೋನ್ ಮಾಡಿದ್ಲು. ಇದು ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಯಾರಾದರೂ ಆಯಿತು, ಈಗ ನಾವೇನೋ ಒಂದು ಹೇಳ್ತಾ ಇದ್ದೀವಿ ಅಂದಾಗ ಅದನ್ನು ಫಾಲೋ ಮಾಡ್ತಿದ್ದಾರೆ, ಅದರಿಂದ ಬೆನಿಫಿಟ್ ತಗೋತಿದ್ದಾರೆ ಅಂತ ಅಂದಾಗ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ರಾಘವೇಂದ್ರ ಸ್ವಾಮಿ ವ್ರತಗಳಾಗಿರ್ಬೋದು, ಈ ರೀತಿ ನಾನು ಮಧ್ಯದಲ್ಲಿ ಒಂದೊಂದು ಮ್ಯಾನಿಫೆಸ್ಟೇಷನ್ ಮೆಥಡ್ಗಳು ಹೇಳ್ತಾ ಇರ್ತೀನಿ. ಹಾಗೆ ಒಂದೊಂದು ಅಫರ್ಮೇಷನ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಅಫರ್ಮೇಷನ್ ಕೂಡ ಹೇಳ್ಕೊಡ್ತಾ ಇರ್ತೀನಿ. ಅದು ಯಾರಿಗೋ ಒಬ್ಬರಿಗೆ ಎಲ್ಪ್ ಆಗಿದೆ, ಅದರಿಂದ ಅವ್ರ ಜೀವನ ಕಟ್ಕೊಂಡಿದ್ದಾರೆ ಅಂತ ಅಂದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಿಮಗೂ ಯಾರಿಗಾದರೂ ಈ ರೀತಿ ನನ್ನ ವಿಡಿಯೋಸ್ ಫಾಲೋ ಮಾಡಿ ಆ ಬೆನಿಫಿಟ್ ಆಗಿದೆ ಅಂತ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಆ 369 ಮೆಥಡ್ ವಿಡಿಯೋನ ನೀವು ನೋಡಿಲ್ಲ ಅಂತ ಅಂದರೆ ನಾನು ಮೇಲ್ಗಡೆ ಐಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಲೂ ಕೂಡ ಲಿಂಕ್ ಇರುತ್ತೆ. ನೀವು ಅಲ್ಲೂ ಕೂಡ ಒಂದ್ಸಲ ನೋಡಿ, ನೀವು ಕೂಡ ಫಾಲೋ ಮಾಡಿ. ನಿಮಗೆ ಏನಾಗಬೇಕು ಅನ್ನೋದನ್ನು ಬರೆದು ನಿಮ್ಮ ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಳಿ. ಯಾವ ರೀತಿ ಬರಿಬೇಕು, ಯಾವ ಟೈಮಲ್ಲಿ ಬರಿಬೇಕು ಅಂತ ಎಲ್ಲ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅವಳು ಹೇಳಿದ್ದು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇದೆಲ್ಲ ರಾಯರ ಅನುಗ್ರಹ ಅಂತಲೇ ಅಂದ್ಕೊತೀನಿ. ಅವರ ಅನುಗ್ರಹ ಇಲ್ದೇ ಯಾವುದೂ ಕೂಡ ಒಂದು ಉಲ್ಕಡ್ಡಿನೂ ಹಳ್ಳಾಡಲ್ಲ ನನ್ನ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ರಾಯರ ಫೋಟೋ ಇಟ್ಕೊಂಡೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವರು ಕೂಡ ಫಾಲೋ ಮಾಡೋಕ್ಕೆ ಹೇಳಿ. ಆ 369 ಮೆಥಡ್ ಏನಿದೆ ಅದನ್ನು ಫಾಲೋ ಮಾಡೋಕ್ಕೆ ಹೇಳಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.